ಈ ಲೋಕಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿ ಜೆ ಪಿಯದ್ದು ಸಾಧನೆನ ಕಳಪೆನ ಅಂತ ನಾವು ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ನಾವು ಸಾಧ್ಯ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಓಕೆ. ಆದರೆ ಕಾಂಗ್ರೆಸ್ ಪಕ್ಷದವ್ರೇನು 18-20 ಸ್ಥಾನ ಗೆಲ್ತೀವಿ ಅನ್ನೋ ಭ್ರಮೆನಲ್ಲಿದ್ದಾರಲ್ಲ, ಅವ್ರಿಗೆ ಇವತ್ತು ಮುಖಭಂಗ ಆಗಿದೆ ಅಂತ ಹೇಳೋದಿಲ್ಲ. ಯಾಕಂದರೆ ಒಂದು ಸ್ಥಾನದಲ್ಲಿದ್ದವರು ಇವತ್ತು 9 ಸ್ಥಾನ ಗೆದ್ದೇವೆ ಅಂತೇಳಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ದಾರೆ. ಅವರ ನಿರೀಕ್ಷೆ ಅಂತೂ ಕೂಡ ನಾವು ಸಾಧನೆ ಮಾಡೋಕ್ಕಾಗಿಲ್ಲ. ನಮ್ಮ ನಿರೀಕ್ಷೆ ತಕ್ಕಂಗೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಒಂದು ಇಡೀ ದೇಶದಲ್ಲಿ ದೊಡ್ಡ ಸವಾಲು ಭಾರತೀಯ ಜನತಾ ಪಾರ್ಟಿಗಿದ್ದು ಕರ್ನಾಟಕ ರಾಜ್ಯ. ಓಕೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಗ್ಯಾರಂಟಿಗಳು. ಇವತ್ತು ಇಡೀ ದೇಶ ತುಂಬ ಗ್ಯಾರಂಟಿಗಳು ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ ಇವರ ಕೊಡುಗೆ. ಹಾಗಾಗಿ ನಮ್ಮದೇ ಆದಂಥ ಸವಾಲಿತ್ತು. ಮೊನ್ನೆ ತಾನೇ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ವಿ. ಕಾರ್ಯಕರ್ತರ ಮೊರಾಲ್ ವಾಸ್ ಡೌನ್. ಕಾಂಗ್ರೆಸ್ ನಡುವೆನೂ ಕೂಡ ನಾವು 19 ಸ್ಥಾನ ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೇವೆ ನಾವು. ಇಂಡಿಯಾದ ಮ್ಯಾನಿಫೆಸ್ಟೋನ ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಒಳ್ಳೆ ಅಂಶಗಳಿದ್ರೆ ಯಾಕೆ ತಗೋಬಾರ್ದಾಗಾದ್ರೆ? ಓಕೆ, ಒಳ್ಳೆ ಅಂಶಗಳಿದ್ರೆ ಯಾಕೆ ತಗೋಬಾರ್ದು? ಸ್ಟೇಫಂಡ್ ವಿಚಾರ, ಅಲ್ಲ ಯಾವುದೇ ಯುವಕರಿಗೆ ತರಬೇತಿ ವಿಚಾರ, ದೇಶದ ಹಿತದೃಷ್ಟಿಯಿಂದ ಅದರ ಒಳಿತಾಗ್ತದೆ ಅಂತ ಹೇಳಿದ್ರೆ ಆ ಅಂಶಗಳನ್ನು ತಗೋಬಾರ್ದು ಅಂತ ಯಾಕೆ ಅನ್ಕೊಳ್ತಾರೆ? ಗ್ಯಾರಂಟಿಗೂ ಅದು ಹಿಂದೆ ಬಂತು. ಗ್ಯಾರಂಟಿ ನಾವು ಹೇಳಿದ್ವಿ, ಅದನ್ನು ಮೋದಿ ಅವರೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಗ್ಯಾರಂಟಿ ಬಗ್ಗೆ ನನ್ನ ಪ್ರಶ್ನೆ ಉತ್ತರ ಕೊಡಿ. ನೀವು ಕ್ರಾಸ್ ಚೆಕ್ ಮಾಡಿ. ಓಕೆ. ಗ್ಯಾರಂಟಿಗಳು ಘೋಷಣೆ ಮಾಡಿದ್ದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಅಧಿಕಾರಕ್ಕೆ ಬಂದಮೇಲೆ ಯಾವಾಗ ಗ್ಯಾರಂಟಿ ಶುರುವಾಯಿತು, ಎಷ್ಟು ಕಂತಲ್ಲಿ ಕೊಟ್ಟಿದ್ದಾರೆ, ಇವತ್ತು ಪರಿಸ್ಥಿತಿ ಏನಾಗಿದೆ ಕೇಳಿ. ಕಳೆದ ಲೋಕಸಭಾ ಚುನಾವಣೆ ಮುಗಿದಾಗಿಂದ ಇವತ್ತು ಗೃಹಲಕ್ಷ್ಮಿ ಮನೆಗೆ ತಲುಪ್ತಾ ಇಲ್ಲ. ಲೋಕಸಭಾ ಚುನಾವಣೆ 3 ದಿನ ಮುಂಚೆ, ಮತದಾನ ಮುಂಚೆ ಕೊಟ್ಟಿದ್ದಾರೆ ಬಿಟ್ಟರೆ ಮತ್ತೆ ಅದ್ರ ಬಗ್ಗೆ ಚಕಾರ ಇಲ್ಲ. ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಕೇವಲ ಕಣ್ಣೊರೆಸ್ತಕ್ಕಂಥ ತಂತ್ರ ಮಾಡ್ತಿದ್ದಾರೆ ಹೊರತು ಆಡಳಿತ ಪಕ್ಷಕ್ಕೆ ಅದ್ರ ಬಗ್ಗೆ ಕಾಳಜಿ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ನಿಮ್ಮ ವಿರುದ್ಧ ಇವತ್ತು ಬಂದ ವರದಿ ಪ್ರಕಾರ ರಾಜ್ಯಾದ್ಯಂತ ಒಂದು 3 ಕಡೆ 4 ಕಡೆ ಚೊಂಬು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚೊಂಬು. ಹೌದಾ? ಸಂತೋಷ. ಏನು ಕೊಟ್ಟಿಲ್ಲ ಇವರು ನಮಗೆ. ಬಜೆಟ್ದು ವಿಷಯ ರೈಸ್ ಮಾಡ್ತಾ ಇದ್ದಾರೆ ಸ್ಟೇಟ್ ಅವರು. ವಿಷಯಾಂತರ ಮಾಡಲಿಕ್ಕೆ ಏನಾದ್ರು ಒಂದು ಕಾರ್ಯಕ್ರಮ ಉಳಿಸ್ಕೊಳ್ಳೇಬೇಕು. ಓಕೆ. ಆ ಕಂಡುಕೊಳ್ತಕ್ಕಂಥ ಪ್ರಯತ್ನ ಆಡಳಿತ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. 2028 ವಿಜೇಂದ್ರ ಅವರು ಏನಾಗಿರ್ತಾರೆ ಅಷ್ಟೊತ್ತಿಗೆ ಅಂತ? ಪಕ್ಷದ ಕಾರ್ಯಕರ್ತನಾಗಿದ್ದೇನೆ, ಅವತ್ತು ಕೂಡ ಕಾರ್ಯಕರ್ತನಾಗಿರ್ತೇನೆ. ಸೇಮ್ ಆಸ್ಪಿರೆಂಟ್ ಆಗಿರಲ್ಲ ನೀವು? ಪ್ರಶ್ನೆ ಇಲ್ಲರೇ. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇರ್ಬೋದು, ಸಂಘಟನೆ ಶಕ್ತಿ ತುಂಬಬೇಕು ಅಂತ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಿಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತ ರಾಜ್ಯದ ಅಧ್ಯಕ್ಷನಾಗಿಲ್ಲ. ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ನಂಗೆ ಹೆಮ್ಮೆ ಇದೆ. ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ, ಅದನ್ನು ಮುಂದುವರಿಸ್ತೇನೆ. ಯಡಿಯೂರಪ್ಪನವ್ರು ಹೇಗಿದ್ದಾರೆ ವಿಜೇಂದ್ರ ಅವರೇ? ಆರೋಗ್ಯವಾಗಿದ್ದಾರೆ. ಏನಾದರೂ ಗೈಡೆನ್ಸ್ ತೊಗೋತಾ ಇರ್ತೀರಾ ಅವರಿಂದ? ಇಲ್ಲ, ನನ್ನ ಏನಾದ್ರು ತಪ್ಪುಗಳಿದ್ರೆ ತಿತ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಆದರೆ ಅವ್ರ ಸಂತೋಷನೂ ಇದೆ, ಹೆಮ್ಮೆನೂ ಇದೆ. ಯಾಕೆಂದರೆ ಅದಕ್ಕೆ ಆ ಅವಕಾಶಗಳು ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ. ಯಾಕೆಂದರೆ ತಂದೆಯವ್ರಿಗೆ ಹೆಮ್ಮೆ ಇದೆ. ನಾನು ಕೂಡ ತಂದೆಯವರ ರಾಜಕೀಯ ಜೀವನವನ್ನು ಕಳೆದ 20-25 ನಾನು ಕೂಡ ಹತ್ತಿರ ಬಂದಿದ್ದೇನೆ. ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಹೇಳಿಕೆಗಳು ಇದ್ದೇ ಇರ್ತದೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡ, ನಿನ್ನ ಪಡೆ ನಿನ್ನ ಕರ್ತವ್ಯದ ಕಡೆ ನೀನು ಯಾವಾಗಲೂ ಕೂಡ ನಿಷ್ಠೆಯಿಂದ ಮಾಡು, ಪ್ರಾಮಾಣಿಕವಾಗಿ ಮಾಡು ಅನ್ನೋ ಸಲಹೆನ ಯಾವಾಗಲೂ ಕೂಡ ಕೊಡ್ತಾ ಇರ್ತಾರೆ. ಅದನ್ನು ಪಾಲನೆ ಮಾಡ್ತೇನೆ. ಇಡೀ ತಂದೆಯವರಿಂದ ಕಲ್ತಿರ್ತಕ್ಕ ಒಂದು ಒಳ್ಳೆ ಗುಣ ಏನು ಅಂತಾರೆ, ಸಮಯ ಪಾಲನೆ. ನಾನೆಲ್ಲ ತಂದೆಯವ್ರು ನೋಡಿದೆ, ನಾನು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೇನೆ, ವಿರೋಧ ಪಕ್ಷದಲ್ಲಿದ್ದಾಗ ನೋಡಿದ್ದೇನೆ. ಅವ್ರ ಜೀವನದುದ್ದಕ್ಕೂ ಕೂಡ ಸಮಯ ಪಾಲನೆ. ಬಹುಶಃ ಏನು ಸಂಘ ಸಂಸ್ಕಾರ ಅವ್ರಿಗೇನು ಬಂದಿತ್ತು, ಬಹುಶಃ ದೊಡ್ಡ ಒಂದು ಶಕ್ತಿ ಯಡಿಯೂರಪ್ಪನವ್ರದ್ದು, ತಂದೆಯವ್ರದ್ದು ಅಂದರೆ ಸಮಯ ಪಾಲನೆ. ಅದನ್ನು ಕೂಡ ನನ್ನ ಜೀವನದಲ್ಲಿ ನಾನು ಕೂಡ ರೂಢಿಸ್ಕೊಳ್ತಾ ಇದ್ದೇನೆ. ರಾಮನಗರ ಅಂತಿರಲ್ಲ, ಇಲ್ಲ ಬೆಂಗಳೂರು ಸೌತ್ ಡಿಸ್ಟಿಕ್ ಅಂತ ಇರಲ್ಲ, ಒಟ್ಟಾರೆಯಾಗಿ ಜನರಿಗೂ ಉಪಯೋಗ ಆಗಬೇಕು. ಹೆಸರು ಬದಲಾವಣೆ ಆಗೋದ್ರಿಂದ ಏನೋ ಭಾಳ ಕ್ರಾಂತಿ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿ. ನೀವು ಪರಣ ವಿರೋಧನ ಅದಕ್ಕೆ ಅಂತ? ಅದಾದಮೇಲೆ ಪರಣ ವಿರೋಧನ ರಾಮನಗರನ ಬೆಂಗಳೂರು ದಕ್ಷಿಣನ ಅಂತ? ಇಲ್ಲ, ಚೇಂಜ್ ಮಾಡೋ ಅವಶ್ಯಕತೆ ಏನಿತ್ತು, ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ನೀವು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥನೇ ಉದ್ದೇಶ ಇದ್ದಿದ್ರೆ ಕಳೆದ 15 ತಿಂಗಳಲ್ಲಿ ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಉತ್ತರ ಕೊಡಬೇಕಲ್ಲ. ಕುಮಾರಸ್ವಾಮಿ ಅವರೊಂದಿಗೆ ಸಮಾನ ದುಃಖಿಗಳು ಈ ವಿಚಾರದಲ್ಲಿ ತಾವು? ಅಲ್ಲ, ದುಃಖಿಗಳು ಪ್ರಶ್ನೆ ಅಲ್ಲ ರೀ. ಬೂಟಾಟಿಕೆ ರಾಜಕಾರಣ ಈಗಲಾರು ಇತ್ತಿಷ್ಟ ಆಡಬೇಕು. ಓಕೆ. ನೋಡಿ, ದೇವ್ರ ಮೆಚ್ಚೋರಿ ಜನರು ನಿಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಸಂಪೂರ್ಣ ಸ್ಪಷ್ಟ ಬಹುಮತ ಕೊಟ್ಟಿದ್ದು 136 ಶಾಸಕರಿದ್ದಾರೆ. ಆ ಜನರಿಗೆ ವಿಶ್ವಾಸ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಅಭಿವೃದ್ಧಿ ಕೆಲಸ ಮಾಡಿ, ಭ್ರಷ್ಟಾಚಾರಯುತ ಆಡಳಿತ ನೀಡಿ. ಇದು ಜನರ ಅಪೇಕ್ಷೆನೂ ಇದೆ, ನಮ್ಮ ವಿರೋಧ ಪಕ್ಷದ ಅಪೇಕ್ಷೆನೂ ಕೂಡ ಅದೇ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಆಗಬೇಕು.